ನಮಸ್ತೆ ಎಲ್ಲರಿಗೂ. ಇವತ್ತಿನ ವ್ಲಾಗ್ ಜಾತ್ರೆ ಹೋಗ್ತಾ ಇದ್ದೀವಿ. ಬಂದ್ವಿ ನಾವು ಜಾತ್ರೆಗೆ. ಚಿಕ್ಕಬಳ್ಳಾಪುರ ನಂದಿ ತೇರು ಇವತ್ತು. ಮೊದಲನೇದಾಗಿ ನಾವು ಇಲ್ಲಿ ನಂದೀಶ್ವರಂಗೆ ಬಂದ್ವಿ. ನಂದಿ ಐತಿ ಇಲ್ಲಿ, ಬಸವಣ್ಣನ ಸ್ವಾಮಿ. ಇಲ್ಲಿ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು, ದರ್ಶನ ಮಾಡ್ಕೊಂಡ್ವಿ. ನಾವು ಬೆಳಗ್ಗೆನೇ ಬಂದಿದ್ವಿ, 8:30ಗೆಲ್ಲ ಬಂದ್ವಿ. ಮತ್ತು ಜಾತ್ರೆಗೆ ಜನ ಜಾಸ್ತಿ ಆಗೋಗ್ತಾರೆ ಅಂತ ಸಖತ್ತು ಜನ ಇದ್ರು. ಇಲ್ಲಿನೂ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ಮತ್ತು ಈ ಕಡೆನೂ ದೇವರುಗಳಿದ್ದಾರೆ, ಗಣೇಶ ಅದೆಲ್ಲ ಐತೆ ಚಿಕ್ಕ ಚಿಕ್ಕದು. ಇದೊಂದು ಹೆಣ್ಣು ದೇವರು. ಮತ್ತು ಇಲ್ಲಿ ರಾಮ ಲಕ್ಷ್ಮಣ ಎಲ್ಲ ಐತೆ. ಮತ್ತು ಸುತ್ತಾಕ್ತಿದ್ವಿ ಬಸವಣ್ಣನ. ಇಲ್ಲಿ ಸುತ್ತು ಕಾಯಿನ್ ಮೆತ್ತಿದ್ದಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಮೆತ್ತಾಕ್ತಿದ್ರು, ಕಾಯಿನ್ಸು ಎಲ್ಲ ಮೆತ್ತಾಕ್ತಾಯಿದ್ರು, ಅನ್ಕೊಳ್ಳೋದಾಗುತ್ತೆ ಅಂತ. ಇದು ಇಲ್ಲೇದು ಬಸವಣ್ಣನ ದೇವಸ್ಥಾನದ್ದು. ಅಲ್ಲಿಂದ ಜಾತ್ರೆಗೆ ಬಂದ್ವಿ. ನಾವಿನ್ನೂ ಬರೋ ಅಷ್ಟೊತ್ತಿಗೆ ಜನ ಏನು ಅಷ್ಟೊಂದು ಜನ ಇರಲಿಲ್ಲ. ನಾವು ಬೆಳಗ್ಗೆ 9 ಗಂಟೆಗೆ ಬಂದ್ವಿ, ಊರಿಗೆ ಹೋಗ್ಬೇಕಾಗಿತ್ತು ಅಂತ. ಇನ್ನು ದೇವ್ರನ್ನ ಏನು ಕುಂಡ್ರಿಸಿರ್ಲಿಲ್ಲ ತೇರೊಳಗಡೆ. ನಾವು ಮನೆಯಿಂದನೇ ಬಾಳೆಹಣ್ಣೆಲ್ಲ ತಗೊಂಡೋದ್ವಿ. ಎಲ್ಲ ನೋಡಿಕೊಂಡು ಚೆನ್ನಾಗಿ ಅಲಂಕಾರ ಮಾಡಿದರು ತೇರುಗಳು ಎರಡೂ. ಇಲ್ಲಿ ಮತ್ತು ಇನ್ನೊಂದು ಕಡೆ 2 ಕಡೆ ಅಂತೆ 2 ತೇರು ಎಳೆಯೋದು. ಚಿಕ್ಕಬಳ್ಳಾಪುರದಲ್ಲೂ ಮತ್ತು ಇನ್ನೊಂದು ಎಲ್ಲೋ ಹೇಳಿದ್ರು ನಮ್ಮ ಮನೆಯವರು. ಅಲ್ಲಿ 2 ತವೆ ತೇರು ಎಳೆಯೋದು, 2 ತೇರು, ಇನ್ನೆಲ್ಲ ಒಂದೊಂದು ತೇರು ಎಳೆಯೋದು ಅಂತ ಹೇಳ್ತಾಯಿದ್ರು. ಈ ಬಾಳೆಹಣ್ಣು ಎಸೆಯುವಾಗ ಸ್ವಲ್ಪ ದೂರ ಇರಬೇಕು. ನನಗಂತೂ ಒಂದು 2-3 ಬಾಳೆಹಣ್ಣು ಬಿತ್ತು ತಲೆಗೆ ಅಂದರೆ ಹಂಗಿಂಗಲ್ಲ. ಮತ್ತು ಅಲ್ಲಿಂದ ದರ್ಶನ ಮಾಡೋಕ್ಕೆ ಹೋದ್ವಿ. ಒಳಗಡೆ ಸಖತ್ತು ಜನ, ಕ್ಯೂ ಒಂದು ಅವರ್ ನಿಂತಿದ್ವಿ. ಜನ ಆ ಪಾರ್ಟಿ ಜನ ಇದ್ದರು. ಒಳಗಡೆ ಹೋಗಿ ಫುಲ್ ಎಲ್ಲ ಸಿಸ್ಟಮೆಟಿಕ್ಕಾಗಿ ಮಾಡಿದರು. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ಇದು ಮೊದಲನೇಗೆ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ದರ್ಶನ ಮಾಡೋಕ್ಕಾಗಲಿಲ್ಲ, ಪೊಲೀಸವ್ರು ಬೈತಾಯಿದ್ರು. ಇದೇ ತೇರಿಗೆ ಇಡೋ ದೇವರುಗಳಿವೆ. ಎಲ್ಲ ಅಲಂಕಾರ ಮಾಡಿ ರೆಡಿ ಮಾಡ್ತಾಯಿದ್ರು. ಆಂಜನೇಯ ಸ್ವಾಮಿ ಇದು. ಅಲ್ಲಿಂದ ಆಚೆ ಬಂದ್ವಿ. ಕಲ್ಯಾಣಿ ಚೆನ್ನಾಗಿತ್ತು, ನೀರು ತುಂಬ ಇದ್ದಾವೆ. ನಾನು ಮೊದಲಿಗೆ ನೋಡಿದ್ದು, ಜಾಸ್ತಿ ವರ್ಷದಿಂದ ನೋಡಿರಲಿಲ್ಲ ನಾವು. ಇದೆಲ್ಲ ಸುತ್ತಾಕಿರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಈ ಥರ ಒಳಗಡೆ ಎಲ್ಲ ಫುಲ್ ರೌಂಡ್ ಹಾಕ್ಕೊಂಡು ನೋಡ್ತಾ ಇರೋದು. ಅಲ್ಲಿಂದ ದರ್ಶನ ಮಾಡ್ಕೊಂಡ್ಬಂದ್ವಿ. ಪ್ರಸಾದ ಕೊಡ್ತಾಯಿದ್ರು ಇಲ್ಲಿ. ಆಂಟಿ ಜೈ ಶ್ರೀರಾಮ್ ಅಂತ ಹೇಳ್ತಾಯಿದ್ರು. ನಾವು ಹಂಗೆ ಹೇಳ್ಬಿಟ್ಟು ಪ್ರಸಾದ ಇಸ್ಕೊಂಡು ಬಂದ್ವಿ. ಟೊಮೊಟೊ ಬಾತು ಮತ್ತು ಕೇಸರಿ ಬಾತ್ ಮಾಡಿದರು. ಎಷ್ಟು ಬೇಕೋ ಅಷ್ಟು ಇಸ್ಕೊಂಡು ತಿನ್ನಲಿಲ್ಲ. ಸಖತ್ತು ಜನ ವೇಸ್ಟ್ ಮಾಡ್ತಾಯಿದ್ರು. ಎಷ್ಟು ಬೇಕೋ ಅಷ್ಟು ಇಸ್ಕೋಬೇಕು ಪ್ರಸಾದ, ಯಾಕೆ ವೇಸ್ಟ್ ಮಾಡಬೇಕು? ಇನ್ನೂ ಮಸ್ತಾಗಿ ಜನ ಬರ್ತಾ ಇರ್ತಾರಲ್ವ. ಅಲ್ಲಿಂದ ಎಲ್ಲ ಜಾತ್ರೆ ನೋಡ್ಕೊಳ್ಳೋಣ ಅಂತ ಬಂದ್ವಿ. ಎಲ್ಲ ಐಟಮ್ಸು ಚೆನ್ನಾಗಿದ್ವು, ನೋಡಿದಷ್ಟು ಇತ್ತು. ಜನ ಸಾಗರ ತುಂಬೋಗಿತ್ತು. ಮತ್ತು ಲೇಟ್ ಆಯಿತು ಅಂತಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಕೊಬ್ಬನಾಲು ಕುಡಿಯೋಣ ಅಂತ ಬಂದ್ವಿ. ನಮ್ಮ ಮನೆಯವ್ರು ಬೇಡ ನನಗೆ ಅಂದರು, ನಾನೇ ಕುಡಿದೆ. ನನಗೆ ಕೊಬ್ಬನಾಲು ಅಂದರೆ ತುಂಬ ಇಷ್ಟ. 2 ಗ್ಲಾಸ್ ಕುಡಿದೆ. ನಿಮ್ಗೆ ಯಾರೆಲ್ಲ ಕೊಬ್ಬನಾಲು ಅಂದರೆ ತುಂಬ ಇಷ್ಟ ಕಮೆಂಟ್ ಮಾಡಿ. ನಾನು 2-3 ಗ್ಲಾಸ್ ಒಂದೇ ಸಲ ಕುಡಿತೀನಿ. ನನಗೆ ಅಷ್ಟಿಷ್ಟ. ಯಾವಾಗೂ ಕುಡಿಯೋಲ್ಲ, ತಿಂಗಳಿಗೆ 2 ಸಲ ಆದರೂ ಕುಡಿತೀನಿ. ಚೆನ್ನಾಗಿತ್ತಾ ಅಂತ ಕೇಳ್ತಾಯಿದ್ರು. ಚೆನ್ನಾಗೈತೆ ಅಂತ ಹೇಳ್ತಾಯಿದ್ದೆ. ಮತ್ತು ಏನು ತಗೊಳ್ಳಿಲ್ಲ ಜಾತ್ರೆಯಲ್ಲಿ. ಏನು ಹುಡುಗರು ಯಾರೂ ಇರಲಿಲ್ಲ ಅಲ್ವಾ. ಇದೇನು ನೋಡ್ರಿ ದೇವರು ಈಶ್ವರ ಅಲ್ಲಿರೋ ಚಿಕ್ಕಬಳ್ಳಾಪುರದಲ್ಲಿ. ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.